ಆರಾಧನಾ ಸಮಯ. ನಾವು ಈ ದಿನದ ಆರಾಧನೆಯನ್ನು ಪ್ರಾರಂಭ ಮಾಡುವ ಹಾಗೆ ನಮ್ಮ ಕಣ್ಣುಗಳನ್ನು ಮುಚ್ಚಿ ಪ್ರಾರ್ಥನೆ ಮಾಡೋಣ. ಪರಿಶುದ್ಧನೂ ಮಹೋನ್ನತನೂ ಪ್ರೀತಿ ಸ್ವರೂಪನಾಗಿರುವಂಥ ದೇವರೇ, ನಿನ್ನ ಪರಿಶುದ್ಧ ನಾಮಕ್ಕಾಗಿ ನಾವು ನಿನಗೆ ಸ್ತೋತ್ರಗಳನ್ನು ಹೇಳುವಂಥವರಾಗಿದ್ದೇವೆ. ಕರ್ತನೇ, ಈ ಒಂದು ಬೆಳಗಿನ ಸಮಯದಲ್ಲಿ ನಿನ್ನ ಆರಾಧನೆಯನ್ನು ನಾವು ಮಾಡುವುದಕ್ಕೆ ಸೇರಿ ಬರುವಂತೆ ನಮ್ಮನ್ನು ಸಹಾಯಿಸಿದ್ದಿ, ಅದಕ್ಕಾಗಿ ನಿನಗೆ ಸ್ತೋತ್ರ. ಕರ್ತನೇ, ನಾವೆಲ್ಲರೂ ಕೂಡ ಏಕ ಮನಸ್ಸಿನಿಂದ ನಿನ್ನನ್ನು ಆರಾಧಿಸುವ ಹಾಗೆ ನಿನ್ನ ಕೃಪೆ ತೋರಿಸು, ಆಶೀರ್ವಾದ ಮಾಡು, ಸಹಾಯಿಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡಿಕೊಳ್ಳುತ್ತಾ ಹೊಂದಿದ್ದೇವೆ. ಆಮೆನ್. ನಮ್ಮ ಈ ಪರಿಶುದ್ಧವಾದ ಆರಾಧನೆಯನ್ನು ಆರಂಭ ಮಾಡುವ ಹಾಗೆ ಆರಂಭದ ಸಂಗೀತವನ್ನು ಹಾಡಿಕೊಳ್ಳೋಣ. ದೇವರನ್ನ ಆರಾಧಿಸೋಣ. ಆರಾಧನಾ ಕ್ರಮ ಪುಸ್ತಕ 3ನೇ ವಿಧಾನದ 2ನೇ ಭಾಗವನ್ನು ನಾವು ಅನುಸರಿಸೋಣ. 3ನೇ ವಿಧಾನದ 2ನೇ ಭಾಗವನ್ನು ನಾವು ಅನುಸರಿಸೋಣ.
ಕರ್ತನು ತನ್ನ ಪರಿಶುದ್ಧ ಮಂದಿರದಲ್ಲಿದ್ದಾನೆ. ಭೂಲೋಕವೆಲ್ಲ ಆತನ ಮುಂದೆ ಮೌನವಾಗಿರಲಿ. ಆತನ ಸಾನ್ನಿಧ್ಯದಲ್ಲಿ ಮಾನ ಮಹಿಮೆಗಳು, ಆತನ ಪವಿತ್ರಾಲಯದಲ್ಲಿ ಬಲ ಸೌಂದರ್ಯಗಳು ಇರುತ್ತವೆ. ನಾನಂತೂ ನಿನ್ನ ಮಹಾಕೃಪೆಯನ್ನು ಹೊಂದಿದವನಾಗಿ ನಿನ್ನ ಮಂದಿರದೊಳಗೆ ಪ್ರವೇಶಿಸುವೆನು. ನಿನ್ನಲ್ಲಿಯೇ ಭಯಭಕ್ತಿಯುಳ್ಳವನಾಗಿ ನಿನ್ನ ಪರಿಶುದ್ಧ ಆಲಯದ ಕಡೆಗೆ ಅಡ್ಡ ಬೀಳುವೆನು. ಕರ್ತನು ನನಗೆ ಬೆಳಕು, ರಕ್ಷಕನೂ ಆಗಿದ್ದಾನೆ. ನಾನು ಯಾರಿಗೆ ಭಯಪಟ್ಟೆನು? ಕರ್ತನು ನನ್ನ ಪ್ರಾಣದ ಆಧಾರನು, ನಾನು ಯಾರಿಗೆ ಹೆದರೆನು? ಆತನು ನಮ್ಮ ಪಾಪಗಳಿಗೆ ಸರಿಯಾಗಿ ನಮ್ಮನ್ನು ಶಿಕ್ಷಿಸಲಿಲ್ಲ, ನಮ್ಮ ಅಪರಾಧಗಳಿಗೆ ತಕ್ಕಂತೆ ದಂಡಿಸಲಿಲ್ಲ. ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ, ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ. ಕರ್ತನ ಮಹೋಪಕಾರಗಳಿಗೆ ಬದಲೇನು ಮಾಡಲಿ? ರಕ್ಷಣಾ ಪಾತ್ರೆಯನ್ನು ತೆಗೆದುಕೊಂಡು ಕರ್ತನ ನಾಮವನ್ನು ಪ್ರಖ್ಯಾತಿಪಡಿಸುವೆನು. ಒಟ್ಟಾಗಿ ಕರ್ತನೇ, ನನ್ನ ಶರಣನೇ, ನನ್ನ ವಿಮೋಚಕನೇ, ನನ್ನ ಮಾತುಗಳು, ನನ್ನ ಹೃದಯದ ಧ್ಯಾನವು ನಿನಗೆ ಸಮರ್ಪಕವಾಗಿರಲಿ. ನಮ್ಮ ಕಣ್ಣುಗಳನ್ನ ಮುಚ್ಚಿದವರಾಗಿ ಕಳೆದ ವಾರದಲ್ಲಿ ನಾವು ತಿಳಿದಾಗಿಯೋ ಮಾಡಿರುವಂತಹ ಪಾಪಗಳನ್ನ ದೇವರ ಮುಂದೆ ವಿನಯದೊಡನೆ ಅರಿಕೆ ಮಾಡಿಕೊಳ್ಳೋಣ. ನಾವು ಬಹಳ ತಪ್ಪು ಮಾಡಿ ಮನೋವಾಕಾಯಗಳಿಂದ ಪಾಪ ಮಾಡಿದ್ದೇವೆಂದು ನಮ್ಮ ಸೃಷ್ಟಿಕರ್ತನು, ವಿಮೋಚಕನು, ಪರಿಪಾಲಕನೂ ಆದ ಸರ್ವಶಕ್ತನ ದೇವರಿಗೆ ಅರಿಕೆ ಮಾಡುತ್ತೇವೆ. ಆದ ಕಾರಣ ನಮ್ಮ ಮೇಲೆ ದಯವಿಡುವಂತೆ ದೇವರನ್ನು ಪ್ರಾರ್ಥಿಸುತ್ತೇವೆ. ಸರ್ವಶಕ್ತನಾದ ದೇವರೇ, ನಮ್ಮ ಮೇಲೆ ಕರುಣೆ ಇಟ್ಟು ನಮ್ಮ ಪಾಪಗಳನ್ನೆಲ್ಲ ಕ್ಷಮಿಸಿ ಎಲ್ಲಾ ಕೇಡಿನಿಂದ ನಮ್ಮನ್ನು ಬಿಡಿಸು. ಎಲ್ಲಾ ಸದಾಚಾರದಲ್ಲಿ ನಮ್ಮನ್ನು ನೆಲೆಗೊಳಿಸಿ ಬಲಪಡಿಸಿ ನಿತ್ಯ ಜೀವದಲ್ಲಿ ಸೇರಿಸೆಂದು ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮುಖಾಂತರ ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ನಮ್ಮ ಪಾಪಗಳನ್ನ ಒಪ್ಪಿಕೊಂಡಂತ ನಾವು ದೇವರಿಂದ ಸಿಗುವಂತ ಕ್ಷಮೆಯನ್ನ ಹೊಂದಿಕೊಳ್ಳೋಣ. ದೇವರೇ, ಸದಾ ಕರುಣೆ ತೋರಿಸುವುದು, ಕ್ಷಮಿಸುವುದು ನಿನ್ನ ಸ್ವಭಾವವೇ ಆಗಿದೆ. ನಮ್ಮ ಬಡ ಭಿನ್ನಹಗಳನ್ನು ಲಾಲಿಸಿ ನಮ್ಮ ಪಾಪಗಳ ಸಂಕೋಲೆಯಿಂದ ನಾವು ಬಂಧಿತರಾಗಿದ್ದರೂ ಕರುಣಾಸಾಗರನಾದ ನೀನು ನಮ್ಮ ಮಧ್ಯಸ್ಥನೂ ಸಹಾಯಕನೂ ಆಗಿರುವ ಯೇಸು ಕ್ರಿಸ್ತನ ಘನಕ್ಕಾಗಿ ನಮ್ಮನ್ನು ಬಿಡುಗಡೆ ಮಾಡಬೇಕೆಂದು ನಿನ್ನನ್ನು ಬೇಡಿಕೊಳ್ಳುತ್ತೇವೆ. ಆಮೆನ್. ದೇವರನ್ನ ಸ್ತುತಿಸುವ ಹಾಗೆ ಸಂಕೀರ್ತನೆಯನ್ನ ಹಾಡಿಕೊಳ್ಳೋಣ. ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಈ ವಿಶ್ವದೊಳು ನಾವ ಜೀವ ತರುವವ ನೀನೆ, ಈ ವಿಶ್ವದೊಳು ನಾವ ಜೀವ ತರುವವ ನೀನೆ. ಭವಿಸೆ ದೀನರ ಪಾದ್ಬಂಧವನು ನೀನೆ, ಭವಿಸೆ ದೀನರ ಪಾದ್ಬಂಧವನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಕಾಲಾತೀತ ನಿತ್ಯ ಪುರುಷ, ನಿನ್ನ ಪಾಲನೆಯೇ ನಮ್ಮ ಹರುಷ. ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ, ಮೇಲಾದ ಶಾಂತಿಯ ಭದ್ರಸ್ಥಾನವು ನೀನೆ. ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ, ಕಾಲ ಕಾಲಕ್ಕೆ ಭಕ್ತ ಬಳಿಗಾಶ್ರಯನು ನೀನೆ. ದೇವ ಸೃಷ್ಟಿಶ ಸತ್ಪ್ರಭುವೇ, ಎಲ್ಲ ಜೀವ ಚಲನೆಗಳ ನೆಲೆಯೇ.
ದೇವರ ವಾಕ್ಯವನ್ನು ಕೇಳುವುದಕ್ಕೆ ನಮ್ಮನ್ನು ಸಿದ್ಧಪಡಿಸಿಕೊಳ್ಳುವ ಹಾಗೆ ಪ್ರಾರ್ಥನೆ ಮಾಡೋಣ. ಸಮಾಧಾನದ ಕರ್ತನೆ, ನಿತ್ಯ ಜೀವ ಸ್ವರೂಪನಾದಂಥ ದೇವರೇ, ನಿನ್ನ ನಿಯೋಗದಲ್ಲಿ ನಮ್ಮೆಲ್ಲರನ್ನ ಕೂಡ ನೀನು ಸಮಾಧಾನಕ್ಕಾಗಿಯೂ ಸಮೃದ್ಧಿಗಾಗಿಯೂ ಆಶೀರ್ವಾದಕ್ಕಾಗಿಯೂ ಕರೆದಿರುವಂಥ ದೇವರು ಆಗಿದ್ದೀಯ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಈಗಲೂ ಕರ್ತನೆ, ಈ ಒಂದು ವಾಕ್ಯ ಧ್ಯಾನದ ಮೂಲಕವಾಗಿ ನಿನಗೆ ಸ್ತೋತ್ರವೂ ಮಹಿಮೆ ಉಂಟಾಗಲಿ. ನಾವು ಕರೆಯಲ್ಪಟ್ಟಿರುವಂಥ ಉದ್ದೇಶವನ್ನು ನಾವು ಗ್ರಹಿಸಿಕೊಂಡವರಾಗಿ ನಿನ್ನ ಸೇವೆಯಲ್ಲಿ ನಿತ್ಯವೂ ನಿರತರಾಗುವ ಹಾಗೆ ನೀನು ಕೃಪೆ ತೋರಿಸುವುದಾಗಿ ಬೇಡುವಂಥವರಾಗಿದ್ದೇವೆ. ಈ ಆರಾಧನೆಯ ಮೂಲಕವಾಗಿ ನಿನಗೆ ಸ್ತೋತ್ರವೂ ಮಹಿಮೆ ಉಂಟಾಗಲಿ. ಈ ವಾಕ್ಯದಾನದಲ್ಲಿ ನಮ್ಮನ್ನು ಬಲಪಡಿಸೆಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೇಲೆ ಪ್ರೀತಿಯುಳ್ಳ ದೇವಜನರೇ, ಈ ದಿನ ನಮ್ಮ ವಾಕ್ಯಧ್ಯಾನಕ್ಕೆ ಇರುವಂಥ ವಿಷಯ ನಿಯೋಗದ ಭಾನುವಾರ. ನಿಯೋಗದ ಭಾನುವಾರ ಎಂದೊಡನೆ ನಮ್ಮ ಆಲೋಚನೆಗಳಲ್ಲಿ ಮಿಷನರಿಗಳ ಜೀವಿತವನ್ನು ನಾವು ಕಾಣುವುದಕ್ಕೆ ಪ್ರಾರಂಭ ಮಾಡುತ್ತೇವೆ. ಮಿಷನರಿಗಳ ಜೀವನದಲ್ಲಿ ನಿಯೋಗ ಅನ್ನುವಂಥದ್ದು ತಮ್ಮ ಸಂಸ್ಥೆಗಳ ಮೂಲಕವಾಗಿ ಅವರಿಗೆ ಕೊಡಲ್ಪಟ್ಟಂಥ ಒಂದು ಜವಾಬ್ದಾರಿಯಾಗಿತ್ತು. ಈ ಜವಾಬ್ದಾರಿಯಲ್ಲಿ ಯೇಸುಸ್ವಾಮಿಯ ಬೋಧನೆ ಅನುಸಾರವಾಗಿ ಅವರು ನಿಯೋಗವನ್ನು ನಿತ್ಯವೂ ಪ್ರಕಟ ಮಾಡುವುದನ್ನು ನಾವು ಕಾಣುವಂಥವರಾಗಿದ್ದೇವೆ. ಮಿಷನರಿಗಳ ಮೂಲಕವಾಗಿ ನಾವು ನಮ್ಮ ದೇಶದಲ್ಲಿ ನಿಯೋಗವನ್ನು ಬಹಳ ಅರ್ಥಪೂರ್ಣವಾಗಿ ಕಂಡಿದ್ದೇವೆ. ಮಿಷನರಿಗಳು ಅವರು ಮಾಡಿದಂಥ ಸೇವೆ, ಅವರ ಪ್ರಯಾಸ, ಅವರು ಕ್ರಿಸ್ತೇಸು ಸ್ವಾಮಿಯ ಸುವಾರ್ತೆಯನ್ನು ಇಡೀ ಲೋಕದಲ್ಲಿ ಅನೇಕ ಸ್ಥಳಗಳಿಗೆ ಹೋಗಿ ಸಾರಲ್ಪಟ್ಟಂಥದ್ದು, ಅದರಲ್ಲಿಯೂ ಭಾರತ ದೇಶದಲ್ಲಿ ಸಾರಲ್ಪಟ್ಟಂಥ ಸುವಾರ್ತೆ ನಿಮಿತ್ತವಾಗಿ ಇಂದು ನಾವು ರಕ್ಷಣೆಗೆ ಒಳಗಾಗಿದ್ದೇವೆಂಬುದನ್ನು ನಾವು ಗ್ರಹಿಸಿಕೊಳ್ಳುವುದಕ್ಕೆ ಸಾಧ್ಯವಾಗುತ್ತದೆ. ಯೇಸುಸ್ವಾಮಿ ತನ್ನ ಸುವಾರ್ಥ ಪ್ರಯಾಣದಲ್ಲಿ ಲೂಕನು ಬರೆಯುವಂಥ ಸುವಾರ್ತೆ 10ನೇ ಅಧ್ಯಾಯ ವಚನ 1-11 ನಾವು ನೋಡುವಾಗ ಅಲ್ಲಿ ತನ್ನ ಶಿಷ್ಯರನ್ನು, ಅದಕ್ಕಿಂತ ಮಿಗಿಲಾದವರನ್ನು ಕೂಡ ಆತನು ಸೇವೆಗೆ ಕಳುಹಿಸಲ್ಪಡುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಯೇಸುಸ್ವಾಮಿ ಇಲ್ಲಿ ಅವರನ್ನು ಸೇವೆಗೆ ಕಳುಹಿಸಲ್ಪಡುವಾಗ ಅವರಿಗೆ ಅನೇಕ ಆಶೀರ್ವಾದಗಳನ್ನು ನೀಡುವಾತನಾಗಿದ್ದಾನೆ. ಆದ್ದರಿಂದ ಅಲ್ಲಿ ಯೇಸುಸ್ವಾಮಿ ಹೇಳುವಂಥದ್ದು, ಬೆಳೆಯು ಬಹಳ ಕೆಲಸದವರು ಸ್ವಲ್ಪ, ಆದ್ದರಿಂದ ಬೆಳೆಯ ಯಜಮಾನನನ್ನು ನಿನ್ನ ಬೆಳೆಗೆ ಕೆಲಸದವರನ್ನು ಕಳುಹಿಸಬೇಕೆಂದು ಬೇಡಿಕೊಳ್ಳಿರಿ. ಹೋಗಿರಿ, ತೋಳಗಳ ನಡುವೆ ಕುರಿಗಳನ್ನು ಹೋಗಿಸಿದಂತೆ ನಾನು ನಿಮ್ಮನ್ನು ಕಳುಹಿಸಿಕೊಡುತ್ತೇನೆ, ನೋಡಿರಿ ಅಂದನು. ಯೇಸುಸ್ವಾಮಿ ಇಲ್ಲಿ ತನ್ನ ಶಿಷ್ಯರನ್ನು ಸೇವೆಗೆ ಕಳುಹಿಸಲ್ಪಡುವಾಗ ಸೇವೆಗೆ ಬೇಕಾದಂಥ ಅರ್ಹತೆ, ಸೇವೆಗೆ ಬೇಕಾದಂಥ ಪ್ರಾಮುಖ್ಯತೆ, ಸೇವೆಯನ್ನು ಯಾವ ರೀತಿ ಯಾವ ಮನಸ್ಥಿತಿಯಲ್ಲಿ ತೆಗೆದುಕೊಂಡು ಹೋಗಬೇಕೆಂಬುದನ್ನು ಆತನು ತಿಳಿಸಿ ಅವರನ್ನು ಕಳುಹಿಸಿಕೊಡುವುದನ್ನು ನಾವು ನೋಡುತ್ತೇವೆ. ಇಂದಿಗೂ ಕೂಡ ನಾವು ನಮ್ಮ ಸೇವೆಯಲ್ಲಿ, ನಮ್ಮ ಪರಿಶ್ರಮದಲ್ಲಿ ನಮಗೆ ಬೇಕಾಗಿರುವಂಥ ಆಲೋಚನೆಗಳು ಏನಂತ ಹೇಳಿದರೆ, ಅದು ಸೇವೆಯಲ್ಲಿ ನಮಗೆ ಬಹಳಷ್ಟು ಜವಾಬ್ದಾರಿಗಳುಂಟು, ಸೇವೆಯಲ್ಲಿ ನಮಗೆ ಬಹಳಷ್ಟು ಒಂದು ಪಂಥಾಹ್ವಾನಗಳುಂಟು. ಆದರೆ ನಾವು ಲೋಕದೊಳಗೆ ಹೋಗುವಾಗ ಸರ್ಪದಂತೆ ಜಾಣರು, ಪಾರಿವಾಳದಂತೆ ನಿಷ್ಕಪಟಿಗಳಾಗಿ ಸೇವೆಯನ್ನು ಮಾಡುವುದಕ್ಕೆ ದೇವರು ನಮ್ಮನ್ನು ಕರೆದಿದ್ದಾನೆ ಎಂಬುದನ್ನು ಯಾವಾಗಲೂ ಮನಸ್ಸಿನಲ್ಲಿ ಇಟ್ಟುಕೊಳ್ಳುವಂಥದ್ದು ಬಹಳ ಮುಖ್ಯವಾದಂಥದ್ದು. ಆದ್ದರಿಂದ ಇಂದು ನಿಯೋಗ ಎಂದು ಹೇಳುವಾಗ ಅದಕ್ಕೆ ಬೇಕಾದಂಥ ಮನಸ್ಥಿತಿ, ಅದಕ್ಕೆ ಬೇಕಾದಂಥ ಒಂದು ಸಿದ್ಧತೆ ಇದು ಮುಖ್ಯವಾದಂಥದ್ದಾಗಿದೆ. ಆದ್ದರಿಂದ ಯೇಸುಸ್ವಾಮಿ ಮಾತುಗಳನ್ನು ನಾವು ಅಲ್ಲಿ ನೋಡುವಾಗ ಯೇಸುಸ್ವಾಮಿ ಆ ಶಿಷ್ಯರು ಹೋಗುವಂಥ ಸಂದರ್ಭಗಳಲ್ಲಿ ಅವರಿಗೆ ಅನೇಕ ಕಿವಿ ಮಾತುಗಳನ್ನು ಹೇಳಿ ಕಳುಹಿಸ್ತಾನೆ. ಎಚ್ಚರಿಕೆಯ ಕಿವಿ ಮಾತುಗಳು, ಎಲ್ಲಿ ಅವರು ಪ್ರೀತಿಯನ್ನು ತೋರಿಸಬೇಕು, ಎಲ್ಲಿ ಆಶೀರ್ವಾದವನ್ನು ಅವರು ನೀಡಬೇಕು, ಎಲ್ಲಿ ಅವರು ಸ್ವಸ್ಥತೆಗಳನ್ನು ಕೊಡಬೇಕು, ಎಲ್ಲಿ ದೆವ್ವಗಳನ್ನು ಓಡಿಸುವುದಕ್ಕೆ ಅವರು ಯೇಸುಸ್ವಾಮಿಯ ಹೆಸರನ್ನು ಒಪ್ಪಿಸಬೇಕು, ದೇವರ ಹೆಸರನ್ನು ಉಪಯೋಗಿಸಬೇಕು, ಅದರ ಮೂಲಕವಾಗಿ ದೇವರ ರಾಜ್ಯದ ಸಮೀಪತೆಯನ್ನು ಅವರು ಹೇಗೆ ಸಾರಲ್ಪಡಬೇಕೆಂಬುದನ್ನು ಇಲ್ಲಿ ಯೇಸುಸ್ವಾಮಿ ತಿಳಿಯಪಡಿಸುವುದನ್ನು ನಾವು ನೋಡ್ತೇವೆ. ಆದ್ದರಿಂದ ಇಂದು ನಾವು ನಿಯೋಗದಲ್ಲಿ ದೇವರ ನೋವನ್ನು ನಾವು ಸಾರಿ ಹೇಳುವಂಥವರಾಗಿದ್ದೇವೆ. ಶೇರಿಂಗ್ ಗಾಡ್ಸ್ ಪೇನ್, ದೇವರ ನೋವು ಅಥವಾ ದೇವರ ಒಂದು ಆಗುತ್ತಿರುವಂಥ
ಒಂದು ರೀತಿಯ ಒಂದು ಬಾಧೆ, ಇವುಗಳನ್ನು ನಾವು ಸಾರುವಂಥದ್ದೇ ನಿಯೋಗವಾಗಿದೆ. ಯಾಕೆ ದೇವರು ನೋವನ್ನು ಮಾಡಿಕೊಳ್ತಿದ್ದಾನೆ? ಯಾಕೆ ಬಾಧೆಯನ್ನು ಅನುಭವಿಸ್ತಿದ್ದಾನೆ? ಯಾಕೆಂದರೆ ತಾನು ಇಡೀ ಲೋಕವನ್ನು ತನ್ನ ಹೆಸರಿನ ಮೂಲಕವಾಗಿ ನಮಗೋಸ್ಕರ ಜಯಿಸಿದರೂ ಕೂಡ ನಾವು ಅದನ್ನು ಗ್ರಹಿಸದೆ ಹೋಗುವುದರಿಂದ ದೇವರು ಇಲ್ಲಿ ತನ್ನನ್ನು ತಾನು ನೋವಿಗೆ ಒಳಪಡಿಸಿಕೊಳ್ಳುತ್ತಿದ್ದಾನೆ. ನಾನು ನಿಮಗೆ ಎಲ್ಲವನ್ನ ಬೋಧಿಸಿದ್ದೇನೆ, ಆದರೆ ನೀವು ಯಾವುದನ್ನು ಕೂಡ ಅನುಸರಿಸುತ್ತಿಲ್ಲ ಎಂಬ ಆಲೋಚನೆಗಳನ್ನು ಅಲ್ಲಿ ನೀಡುವುದನ್ನು ನಾವು ಕಾಣುವಂಥವರಾಗಿದ್ದೇವೆ. ಆದುದರಿಂದ ಪ್ರಿಯರೇ, ನಾವು ಇಂದು ನಿಯೋಗದಲ್ಲಿ ದೇವರ ನೋವು ಏನಾಗಿದೆ, ದೇವರ ಕನಿಕರ ಏನಾಗಿದೆ, ದೇವರ ಬಾಧೆ ಏನಾಗಿದೆ, ದೇವರ ಆಲೋಚನೆಗಳೇನಾಗಿದೆ, ಇವುಗಳನ್ನು ನಾವು ಆಲೋಚಿಸಿ ಸೇವೆಯಲ್ಲಿ ಮುಂದುವರಿಯೋದನ್ನು ನಾವು ಯಾವಾಗಲೂ ಅಭ್ಯಾಸಿಸುವಂಥವರಾಗಬೇಕು. ಆದುದರಿಂದ ನಾವು ಯೇಸುಸ್ವಾಮಿ ಸುವಾರ್ತೆಗೆ ಕಳುಹಿಸಲ್ಪಟ್ಟಂಥ ರೀತಿಯಲ್ಲಿ ನಾವು ಇವತ್ತು ಲೋಕದಲ್ಲಿ ಕಳುಹಿಸಲ್ಪಟ್ಟಿದ್ದೇವೆ. ಆ ಕಳುಹಿಸಲ್ಪಟ್ಟಿರುವಂಥ ಉದ್ದೇಶದಲ್ಲಿ ನಾವು ಕೂಡ ಮತ್ತೊಬ್ಬರಿಗೆ ಅದು ಕ್ರಿಸ್ತನ ಆಶೀರ್ವಾದವಾಗಬೇಕೆಂದು ದೇವರು ನಮಗೆ ಆಜ್ಞಾಪಿಸುವಂಥವನಾಗಿದ್ದಾನೆ. ಎರಡನೆಯದಾಗಿ ನಾವು ನೋಡುವಾಗ ಯೆಶಾಯನ ಪ್ರವಾದನಂಥ 6ನೇ ಅಧ್ಯಾಯ ವಚನ 1-8 ಇಲ್ಲಿ ಪ್ರವಾದಿಯಾದಂಥ ಯೆಶಾಯನಿಗೆ ಒಂದು ದರ್ಶನ ಉಂಟಾಗ್ತದೆ. ಆ ದರ್ಶನದಲ್ಲಿ ಅವನಿಗೆ ಆಗುತ್ತಿರುವಂಥ ಒಂದು ಅನುಭವ, ಅದು ದೇವರು ಆತನ ಸನ್ನಿಧಿ, ಆತನ ಪ್ರಸನ್ನತೆಯನ್ನು ಯೆಶಾಯನು ಕಣ್ಣಾರೆ ಕಾಣುವಂಥವನಾಗಿದ್ದಾನೆ. ಆ ಸನ್ನಿಧಿಯನ್ನು ಆತನು ಕಾಣುವಾಗ ಆತನಿಗೆ ತೋರುತ್ತಿರುವಂಥ ಭಾವಗಳನ್ನು ಆತನು ಹೇಳುವಂಥ ಸಂದರ್ಭ, ದೇವರ ಸನ್ನಿಧಿ ಯಾವ ರೀತಿಯಲ್ಲಿ ಇರ್ತದೆ, ದೇವರು ಏನನ್ನು ಅಪೇಕ್ಷೆ ಮಾಡ್ತಿದ್ದಾನೆ, ದೇವರು ತನ್ನ ಜನರನ್ನು ಯಾವ ರೀತಿ ಕಾಣ ಬಯಸುತ್ತಿದ್ದಾನೆ ಎಂಬ ಒಂದು ಅಭಿವ್ಯಕ್ತತೆಯನ್ನು ನಾವು ಅಲ್ಲಿ ಕಾಣುವಂಥವರಾಗಿದ್ದೇವೆ. ಅಲ್ಲಿ ಕಡೆಯಲ್ಲಿ ನಾವು ನೋಡ್ತೇವೆ, ಯಾರನ್ನ ಕಳುಹಿಸಲಿ ಎಂದು ದೇವರು ಕೇಳುವಾಗ ಯೆಶಾಯನು ಹೇಳ್ತಾನೆ, ಸ್ವಾಮಿ ನಾನೇ ಇದ್ದೇನೆ, ನನ್ನನ್ನೇ ಕಳುಹಿಸು. ಇವತ್ತು ನಾವು ದೇವರ ಒಂದು ಆಲೋಚನೆಗಳನ್ನು ತಿಳ್ಕೊಂಡವರಾಗಿ ನಾವು ಲೋಕದೊಳಗೆ ಹೋಗುವಾಗ ನಮಗೆ ಬೇಕಾಗಿರುವಂಥ ಮನಸ್ಸು, ನಮಗೆ ಬೇಕಾಗಿರುವಂಥ ಆಲೋಚನೆಗಳನ್ನು ನಾವು ಮಿಗಿಲಾಗಿ ಇರಿಸಿಕೊಳ್ಳುವುದಕ್ಕಿಂತ ದೇವರ ಆಲೋಚನೆಗಳನ್ನು ಗ್ರಹಿಸಿಕೊಂಡು ನಡೆಯುವಂಥದ್ದು ಬಹಳ ಮುಖ್ಯ. ಯಾಕಂದರೆ ಇವತ್ತು ನಿಯೋಗದಲ್ಲಿ ಸ್ವಾರ್ಥತೆ ಅದು ಬಹಳ ಹೆಚ್ಚಾಗುತ್ತಿರುವುದನ್ನು ನಾವು ನೋಡುವಂಥವರಾಗಿದ್ದೇವೆ. ಸ್ವಾರ್ಥತೆಯನ್ನು ನಾವು ಪ್ರತಿಬಿಂಬಿಸಿ ನಡೆಯುವುದಾದರೆ ಯಾವ ರೀತಿಯಲ್ಲಿ ಕೂಡ ನಾವು ಕ್ರಿಸ್ತೇಸು ಸ್ವಾಮಿಯನ್ನು ಪ್ರಕಟ ಮಾಡುವುದಕ್ಕೆ ಸಾಧ್ಯವೇ ಇಲ್ಲ. ನಾವು ಕ್ರಿಸ್ತೇಸು ಸ್ವಾಮಿಯನ್ನು ಪ್ರಕಟ ಮಾಡಿಕೊಡಬೇಕಾದರೆ ನಾವು ನಮ್ಮ ಸ್ವಾರ್ಥಗಳನ್ನು ಬಿಟ್ಟು ನಿಸ್ವಾರ್ಥತೆಯಿಂದ ನಾವು ನಿಯೋಗದಲ್ಲಿ ನಡೆಯುವಂಥವರಾಗಬೇಕು. ಆಗ ಮಾತ್ರ ನಾವು ದೇವರ ಒಂದು ಬಾಧೆ, ದೇವರ ಒಂದು ನೋವನ್ನು ನಾವು ಗ್ರಹಿಸಿಕೊಂಡವರಾಗಿ ನಡೆಯುವುದಕ್ಕೆ ಸಾಧ್ಯವಾಗ್ತದೆ. ಅದಕ್ಕೆ ಯೇಸುಸ್ವಾಮಿ ಹೇಳುವಂಥದ್ದು, ಬೆಳೆಯು ಬಹಳ, ಕೆಲಸದವರು ಸ್ವಲ್ಪ ಎಂಬುದಾಗಿ. ಆದ್ದರಿಂದ ಯೇಸುಸ್ವಾಮಿ ನಮ್ಮನ್ನು ಎಂದಿಗೂ ಕೂಡ ತನ್ನ ಸೇವೆಯ ನಿಯೋಗದಲ್ಲಿ ಕಳುಹಿಸಿಕೊಡ್ತಿರುವಂಥ ಉದ್ದೇಶ, ನಾವು ಕೂಡ ಇಹಲೋಕದೊಳಗೆ ಹೋಗಿ ಆತನ ಸೇವಕರಾಗಿ, ಆತನ ಅನುಯಾಯಿಗಳಾಗಿ, ಆತನನ್ನು ಆಶ್ರಯಿಸಿಕೊಂಡವರಾಗಿ ನಾವು ಈ ಲೋಕದಲ್ಲಿ ನಡೆಯುವಂಥವರಾಗಬೇಕು. ಆದ್ದರಿಂದ ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಯಲ್ಲಿ ಕೂಡ ನಾವು ಕ್ರಿಸ್ತೇಸು ಸ್ವಾಮಿಯನ್ನು ಪ್ರತಿಬಿಂಬಿಸುವಂಥವರು, ಆತನನ್ನು ಅನುಸರಿಸುವಂಥವರು, ಆತನನ್ನೇ ನಾವು ಯಾವಾಗಲೂ ಬಲವಾಗಿ ಹಿಡಿದುಕೊಂಡು ನಡೆಯುವಂಥವರು ಎಂಬುದನ್ನು ನಾವು ಗ್ರಹಿಸಿಕೊಂಡು ಮುಂದೆ ಹೋಗಬೇಕಾಗಿದೆ. ಆದ್ದರಿಂದ ನಿಯೋಗದಲ್ಲಿ ದೇವರ ಒಂದು ಚಿತ್ತವನ್ನು ನಾವು ತೆಗೆದುಕೊಂಡು ಹೋಗುವಾಗ ಅದು ದೇವರಿಗೆ ಮಹಿಮೆಯೂ ಘನತೆಯೂ ಉಂಟಾಗುವಂಥದ್ದಾಗಿದೆ. ಹಾಗಾಗಿ ನಿಮ್ಮ ಜೀವನದ ನಿಯೋಗಗಳಲ್ಲಿ ನೀವು ಕ್ರಿಸ್ತೇಸು ಸ್ವಾಮಿಯನ್ನು ಆಶ್ರಯಿಸಿಕೊಂಡು ನಡೆಯುತ್ತಾ ಆತನನ್ನೇ ಪ್ರತಿಪಾದಿಸಿ ಜೀವಿಸುವಂಥವರಾಗಿ. ಆಮೇನ್. ದೇವರ ವಾಕ್ಯ ಸಂದೇಶವನ್ನು ಕೇಳಿದಂಥ ನಾವು ನಮ್ಮ ನಂಬಿಕೆಯನ್ನು ದೃಢಪಡಿಸಿಕೊಳ್ಳುವ ಹಾಗೆ ಅಪೋಸ್ತಲರ ವಿಶ್ವಾಸ ಸೂತ್ರವನ್ನು ಏಕ ಮನಸ್ಸಿನಿಂದ ಒಟ್ಟಾಗಿ ಅರಿಕೆ ಮಾಡೋಣ. ಪರಲೋಕ ಭೂಲೋಕಗಳನ್ನು ಸೃಷ್ಟಿಸಿದ ಸರ್ವಶಕ್ತನಾಗಿರುವ ತಂದೆಯಾದ ದೇವರನ್ನು ನಂಬುತ್ತೇನೆ. ಆತನ ಏಕ ಕುಮಾರನಾಗಿರುವ ನಮ್ಮ ಪ್ರಭುವಾದ ಯೇಸು ಕ್ರಿಸ್ತನನ್ನು ನಂಬುತ್ತೇನೆ. ಈತನು ಪರಿಶುದ್ಧಾತ್ಮನಿಂದ ಕನ್ಯಾ ಮರಿಯಳ ಗರ್ಭದಲ್ಲಿ ಧರಿಸಲ್ಪಟ್ಟು ಆಕೆಯಲ್ಲಿ ಹುಟ್ಟಿ ಪೊಂತಿ ಪಿಲಾತನ ಆಧಿಪತ್ಯದಲ್ಲಿ ಶ್ರಮೆ ಹೊಂದಿ ಶಿಲುಬೆಗೆ ಜಡಿಯಲ್ಪಟ್ಟು ಸತ್ತು ಹೂಣಲ್ಪಟ್ಟು
ಪಾತಾಳಕ್ಕೆ ಇಳಿದು ಮೂರನೇ ದಿವಸದಲ್ಲಿ ಸತ್ತವರೊಳಗಿಂದ ಎದ್ದು ಪರಲೋಕಕ್ಕೆ ಏರಿ ಹೋಗಿ ಸರ್ವಶಕ್ತನಾಗಿರುವ ತಂದೆಯಾದ ದೇವರ ಬಲಪಾರ್ಶ್ವದಲ್ಲಿ ಕುಳಿತುಕೊಂಡು ಇರುತ್ತಾನೆ. ಈತನು ಅಲ್ಲಿಂದ ಬಂದು ಬದುಕಿರುವವರಿಗೂ ಸತ್ತವರಿಗೂ ನ್ಯಾಯ ತೀರಿಸುವನು ಎಂಬುದನ್ನು ನಂಬುತ್ತೇನೆ. ನಾನು ಪರಿಶುದ್ಧಾತ್ಮನನ್ನು ನಂಬುತ್ತೇನೆ. ಒಂದೇ ಪರಿಶುದ್ಧ ಕ್ರೈಸ್ತ ಸಭೆಯು, ಭಕ್ತರ ಅನ್ಯೋನ್ಯತೆಯು, ಪಾಪದ ಪರಿಹಾರವು, ದೇಹದ ಪುನರುತ್ಥಾನವು, ನಿತ್ಯ ಜೀವವು ಉಂಟೆಂಬುದನ್ನು ನಂಬುತ್ತೇನೆ. ಆಮೆನ್. ನಮ್ಮ ಆರಾಧನೆಯನ್ನ ಅಂತ್ಯಗೊಳಿಸುವ ಹಾಗೆ ಕಡೆಯ ಸಂಗೀತವನ್ನ ಹಾಡಿಕೊಳ್ಳೋಣ. ಪ್ರಾರ್ಥನೆ ಮಾಡೋಣ. ಸಮಾಧಾನದ ಕರ್ತನೆ, ನಿಯೋಗದ ಒಡೆಯನಾಗಿರುವಂಥ ದೇವರೇ, ನೀನು ಕೊಟ್ಟಿರುವಂಥ ನಿಯೋಗ, ನೀನು ಕೊಟ್ಟಿರುವಂಥ ಉದ್ದೇಶ, ನೀನು ಕೊಟ್ಟಿರುವಂಥ ಮಾರ್ಗಗಳನ್ನು ನಾವು ಇಹಲೋಕದಲ್ಲಿ ನಡೆಸಿಕೊಂಡವರಾಗಿ ಮುಂದೋಗುವ ಹಾಗೆ ನಮ್ಮನ್ನು ಸಹಾಯಿಸು. ನಮಗೆ ಕೊಟ್ಟಿರುವಂಥ ಎಲ್ಲ ಆಲೋಚನೆಗಳಲ್ಲಿ ನಿನಗೆ ಸ್ತೋತ್ರವೂ ಮಹಿಮೆ ಉಂಟಾಗಲಿ ಎಂದು ಯೇಸು ಕ್ರಿಸ್ತನ ಮುಖಾಂತರ ಪ್ರಾರ್ಥನೆಯನ್ನು ಬೇಡುವಂಥವರಾಗಿದ್ದೇವೆ. ಆಮೇನ್. ಕರ್ತನು ತಾನೇ ಕಲಿಸಿಕೊಟ್ಟ ಪ್ರಾರ್ಥನೆಯನ್ನ ನಾವು ಏಕ ಮನಸ್ಸಿನಿಂದ ಅರಿಕೆ ಮಾಡೋಣ. ಪರಲೋಕದಲ್ಲಿರುವ ನಮ್ಮ ತಂದೆಯೇ, ನಿನ್ನ ನಾಮವು ಪರಿಶುದ್ಧವೆಂದು ಎಣಿಸಲ್ಪಡಲಿ. ನಿನ್ನ ರಾಜ್ಯವು ಬರಲಿ. ನಿನ್ನ ಚಿತ್ತವು ಪರಲೋಕದಲ್ಲಿ ನೆರವೇರುವ ಪ್ರಕಾರ ಭೂಲೋಕದಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಈ ಹೊತ್ತು ದಯಪಾಲಿಸು. ನಮಗೆ ತಪ್ಪು ಮಾಡಿದವರನ್ನು ನಾವು ಕ್ಷಮಿಸಿದಂತೆ ನಮ್ಮ ತಪ್ಪುಗಳನ್ನು ಕ್ಷಮಿಸು. ನಮ್ಮನ್ನು ಶೋಧನೆಯೊಳಗೆ ಸೇರಿಸದೆ ಕೇಡಿನಿಂದ ನಮ್ಮನ್ನು ತಪ್ಪಿಸು. ರಾಜ್ಯವು, ಬಲವು, ಮಹಿಮೆಯು ಸದಾಕಾಲ ನಿನ್ನವೇ. ಆಮೇನ್. ನಂಬಿಕೆ ದೇವರ ಆಶೀರ್ವಾದ ಬಂದುಕೊಳ್ಳೋಣ. ಸಮಾಧಾನದಿಂದ ಲೋಕದೊಳಗೆ ಹೋಗಿರಿ. ನಿಯೋಗದ ಒಡೆಯನಾಗಿರುವಂಥ ಕರ್ತನು ನಿಮ್ಮೊಟ್ಟಿಗೆ ಇದ್ದಾನೆ. ನಿಯೋಗವನ್ನು ಪ್ರತಿಪಾದಿಸುವಂತನು ನಿಮ್ಮೊಟ್ಟಿಗೆ ಇದ್ದಾನೆ. ನಿಮ್ಮನ್ನು ನಿತ್ಯವೂ ಕನಿಕರಿಸಿ, ನಿಮ್ಮನ್ನು ಬಲಪಡಿಸಿ, ನಿಮ್ಮನ್ನು ಆಶೀರ್ವಾದ ಮಾಡಿ, ನಿಮ್ಮನ್ನು ಎಲ್ಲ ರೀತಿಯಲ್ಲಿಯೂ ತನ್ನ ಮಹಿಮೆಗಾಗಿಯೂ ಉಪಯೋಗಿಸುವಂಥವನಾಗಿರಲಿ. ತಂದೆ, ಕುಮಾರ, ಪವಿತ್ರಾತ್ಮನಾಗಿರುವ ತ್ರಯೇಕ ದೇವರ ಆಶೀರ್ವಾದವೂ ಸಹಾಯವೂ ನಿಮ್ಮ ಸಂಗಡ ನಿತ್ಯವಾಗಿ ನೆಲೆಸಿ ನಿಮ್ಮನ್ನು ಬಲಪಡಿಸಲಿ. ಆಮೇಲೆ.